ಗುಳೇದ್ ಗುಡ್ಡ ಕಣ ಅಂತೇಳಿ. ಕಣ ಅಂದ್ರೆ ಬ್ಲೌಸ್ ಪೀಸ್ ಹೇಳ್ತೀವಿ ನಾವು. ಈ ಕಣ ಅಂದ್ರೆ ಯಾರಾದ್ರೂ ಮುತ್ತೈದರ ಮನೆಗೆ ಬಂದ್ರೆ ಎಲ್ಲ ಕಣ ಕೊಡು ಅಂತ ಹೇಳ್ತಾರೆ. ಎಲ್ಲ ಪದ್ಧತಿ ಇತ್ತು. ಆದ್ರೆ ನಿಮ್ಗೆ ಇಡೀ ವಾರ್ಡ್ ಅಲ್ಲಿ ಬ್ಲೌಸ್ ಪೀಸಿಗೆ ಅಂತ ಇರೋದೇ ಗುಳೇದ್ ಗುಡ್ಡದಲ್ಲಿ ಮಾತ್ರ. ನೀವು ಎಲ್ಲೇ ಹೋಗ್ಲಿ ಬೇಕಾದ್ರೆ ಮಣ್ಕಲ್ಮೂರು, ಇಲ್ಕಲ್ ಸೀರೆ ಈ ತರ ಸೀರೆಗಳಿದೆ ಬಿಟ್ರೆ ಆದ್ರೆ ಬ್ಲೌಸಿಗೆ ಅಂತ ಇರೋದು ಗುಳೇದ್ ಗುಡ್ಡದಲ್ಲಿ ಮಾತ್ರ. ಇದು ಹೆಂಗಿರುತ್ತೆ ಅಂದ್ರೆ 32 ಇಂಚಸ್ ಬಿಡ್ತಿರುತ್ತೆ ಪೂರ್ತಿ. ಆಮೇಲೆ 21 ಮೀಟರ್ ಉದ್ದ ಇರುತ್ತೆ. ಈ ಪ್ಯೂರ್ ಕಣ ಅಂದ್ರೆ ನಿಮ್ಗೆ ಉದ್ದದಲ್ಲಿ ರೇಷ್ಮೆ ಇರುತ್ತೆ, ಅಡ್ಡದಲ್ಲಿ ಕಾಟನ್ ಇದ್ರೆ ಅದು ಪ್ಯೂರ್ ರೇಷ್ಮೆ ಕಣ ಆಗಿರುತ್ತೆ. ಇದು ರೇಷ್ಮೆ ಕಣನಾ? ಹೌದೌದು, ಈಗ ರೇಷ್ಮೆ ಕಣನ ಇರ್ತದೆ. ಹೌದು. ಅದು ಏನ್ ಡಿಸೈನ್ ಸರ್ ಅದು? ಈಗ ಇದು ಬೇರೆ ಬೇರೆ ತರ ಡಿಸೈನ್ ಬರುತ್ತೆ. ಇದೇನ್ ಸರ್ ಇದು? ಪೈಸಾ. ಪೈಸಾ. ಸೊ ಯಾವ್ದ್ರ ಮೇಲೆ ಪೈಸಾ ಅಂತ ಹೇಳ್ತೀರಾ? ಅಲ್ಲ, ಕಾಯಿನ್ ತರ ಕಾಣಿಸುತ್ತೆ ಅದು. ಓಕೆ, ಅಲ್ಲಲ್ಲಿ ಕಾಯಿನ್ಸ್ ತರ ಇದೆಯಲ್ಲ. ಅಂದ್ರೆ ಈಗ ಅದು ನಿಮ್ಗೆ ಉಲ್ಟಾ ಕಾಣಿಸ್ತಾ ಇದೆ. ಓಕೆ, ರಿಯಲ್ ಇಲ್ಲಿದೆ. ಆಕ್ಚುಲ್ ಡೌನ್ ಇರುತ್ತಾ? ನಿಮ್ಗೆ ಡಿಸೈನ್ ಬೀಳೋದು ಓಕೆ ಈ ತರ ಬೀಳುತ್ತೆ, ಹಿಂದ್ಗಡೆ ಬೀಳುತ್ತೆ. ಇದು ಬ್ಯಾಕ್ ಸೈಡ್. ಇದು ಬ್ಯಾಕ್ ಸೈಡ್. ಇದು ಅಂದ್ರೆ ಯಾವಾಗ್ಲೇ ಮಗ್ಗದ ಮೇಲೆ ಉಲ್ಟಾನೇ ಇರುತ್ತೆ, ಕೆಳಗಡೆ ಸೀದಾ ಇದೆ ಇದು. ಸೊ ಹಂಗ ಅದಕ್ಕೆ ರೀಸನ್ ಇದೆಯಾ ಉಲ್ಟನ್ ಇರ್ಬೇಕಂತ ಏನಾದ್ರು, ಅಥವಾ ಮೊದ್ಲಿಂದಾನು ಹಂಗೆ ಬಂದಿರತ್ತೆ ಅದು. ಡಿಸೈನ್ ಇದೆಯಲ್ಲ, ಅಂದ್ರೆ ಉಲ್ಟದ್ದು ಸರಿ ಮಾಡ್ಕೊಂಡ್ರೆ ಕೆಳಗಿಂದ ಫ್ರಂಟ್ ಚೆನ್ನಾಗ್ ಬಂದಿರುತ್ತೆ. ಮತ್ತೆ ನಿಮ್ಗೆ ಇಲ್ಲಿ ಏನಾದ್ರು ಡಿಫೆಕ್ಟ್ ಆದ್ರೂ ಬೇಗ ಗೊತ್ತಾಗತ್ತೆ. ಇದು ಫ್ಲೋಟ್ಸ್ ಇರೋದ್ರಿಂದ, ಫ್ಲೋಟ್ಸ್ ಅಂದ್ರೆ ನಾವು ಈ ಕಡೆ ಒಂದು ಹೂವು ಬೇಕಂದ್ರೆ ನಿಮ್ಗೆ ಈ ಕಡೆ ತುಂಬಾ ಆ ಹೂವು ಎದ್ದೇ ಇದಾಗಬೇಕಾಗಿರುತ್ತೆ, ಫ್ಲೋಟ್ಸ್ ಆಗಿರುತ್ತೆ. ಅದಕ್ಕೋಸ್ಕರನೇ ಇದನ್ನ ಉಲ್ಟಾ ಇದ್ರೆ ತುಂಬಾ ಸೇಫ್ಟಿ ಆಗಿರುತ್ತೆ. ಇದರ ಪೂರ್ತಿ ವಿಡಿಯೋ ನಿಮ್ಗೆ ಯೂಟ್ಯೂಬ್ ನಲ್ಲಿದೆ, ಲಿಂಕ್ ಬಹಳ ದೂರ ಇಲ್ಲ, ಬಯೋದಲ್ಲಿದೆ. ಹೋಗಿ ಒಂದ್ಸಲ ಕ್ಲಿಕ್ ಮಾಡ್ರಿ, ಪೂರ್ತಿ ವಿಡಿಯೋನ ನೋಡಿ ಇಲ್ಲಿ ಬಂದು ಕಮೆಂಟ್ ಮಾಡಿ ಅಷ್ಟೇ.